ಹೊರಗಡೆ ಫಸ್ಟ್ ಅಣ್ಣನ ತಗೊಡೈತಿಗೆ ಯಾರು ಸ್ವೀಟ್ ತಗೊಳ್ಳಿಲ್ಲ ಬೈಗೆ ನೋಡಿ 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 ಇಲ್ಲ ಮೇಡಮ್. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನು ಫಂಕ್ಷನ್ನು ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ. ಎಸ್, ತನಿಷಂದು ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇದೆ, ನನ್ನ ತಮ್ಮನ ಮಗಳದು. ಹಾಗಾಗಿ ಊರಿಗೆ ಬಂದಿದ್ದೀವಿ. ಎಲ್ಲರೂ ಡೆಕೋರೇಷನ್ ಆಗಿ ರೆಡಿಯಾಗಿ ಕಾಯ್ತಾ ಇದೆ ಸ್ಟೇಜು ಅವಳಿಗೋಸ್ಕರ. ಫಂಕ್ಷನ್ ದಿನ ನನ್ನ ಔಟ್ಫಿಟ್ ಬಂದು ಸ್ಯಾರಿನ ಹಾಕೊಂಡಿದ್ದೀನಿ, ಕ್ರೀಮ್ ಆ್ಯಂಡ್ ಪರ್ಪಲ್ ಕಲರ್ದು. ಆ್ಯಕ್ಚುಲಿ ಇದನ್ನು ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೀನಿ. ಇದು ನನ್ನ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು, ಅಮ್ಮನೇ ಕೊಡಿಸಿದ್ದು ಈ ಸ್ಯಾರಿನ. ಇದಕ್ಕೆ ಮ್ಯಾಚ್ ಆಗೋದಕ್ಕೆ ನಾನು ನನ್ನ ಹೊಸ ಜ್ಯುವೆಲರಿ ಸೆಟ್ನ ಹಾಕ್ಕೊಂಡಿದ್ದೀನಿ. ಗೋಲ್ಡ್ ಜ್ಯುವೆಲರಿ, ಮುತ್ತು ಮತ್ತು ಡಾಲರ್ ಮಾಡಿಸಿ ಅದಕ್ಕೆ ಮುತ್ತನ್ನ ಪೋಣಿಸಿದ್ದೀನಿ. ಸೊ ಒಂದು ಬಿಗ್ ಸೈಜ್ ಇಯರಿಂಗ್ನ ಹಾಕ್ಕೊಂಡಿದ್ದೀನಿ. ಇದೆರಡೂ ಹೊಸದು, ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮ್ಯಾಚ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಫಂಕ್ಷನ್ ನಡೀತಾ ಇರೋ ಜಾಗಕ್ಕೆ ಹೋಗಬೇಕು. ಹಂಗಾಗಿ ನಾವೆಲ್ಲರೂ ಲೇಡೀಸ್ ಸ್ವಲ್ಪ ಲೇಟೇ ಅಲ್ವಾ, ಹಂಗಾಗಿ ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳ್ತಾ ಇದ್ರು. ನಮ್ಮ ತಮ್ಮ, ಅಂಕಲ್, ಆಂಟಿ ಎಲ್ಲರೂ ರೆಡಿಯಾಗಿ ಒಬ್ಬೊಬ್ಬರೇ ಕಾರಲ್ಲಿ ಕುತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಹರ್ಷ ನೋಡಿ ಅವ್ನು ಬೈಕಲ್ಲಿ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದ. ಆ್ಯಕ್ಚುಲಿ ಈ ಮನೆ ಬಂದು ತೋಟದಲ್ಲಿರೋದು ಅಮ್ಮನ ಮನೆ. ಇನ್ನೊಂದು ಮನೆ ಬಂದು ಆ ಕಡೆ ಇನ್ನೊಂದು ಸೈಡಲ್ಲಿದೆ, ಅಲ್ಲಿ ಫಂಕ್ಷನ್ ನಡೀತಾ ಇರೋದು. ಸೊ ಜಾಗ ಅಲ್ಲೇ ಮಾಡ್ತಾ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಈಗ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಯಾವ್ಯಾವ ಥರ ರೆಡಿ ಆಗಿದ್ದಾರೆ, ತನಿಷಾ ಹೇಗೆ ರೆಡಿ ಆಗಿದ್ದಾಳೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಅಮ್ಮ ಮಗಳು ಅಂತ. ಸ್ಟೇಜ್ ಮೇಲೆ ಈ ಥರ ಮೊದಲಿಗೆ ತಟ್ಟೆನೆಲ್ಲ ಇಟ್ಟು ಜೋಡಿಸ್ಬಿಟ್ಟು ಮಾಡ್ತೀವಿ, ದೀಪನ ಅಂಟಿಸ್ತೀವಿ. ಮೊದಲು ದೀಪ ಇಟ್ಟು ಇಲ್ಲಿ ದೀಪನ ಹಚ್ಚಿದ್ದಾರೆ. 9 ತಟ್ಟೆ, 11 ತಟ್ಟೆ, 5 ತಟ್ಟೆ ಈ ಥರ ಜೋಡಿಸ್ತಾರೆ, ಚಿಗಣಿ ತಂಬಿಟ್ಟು. ಆಮೇಲೆ ಈ ಥರ ಕೊಬ್ಬರಿನಲ್ಲಿ ಎಲ್ಲ ಡಿಸೈನ್ಸ್ನ ಮಾಡಿಸ್ಕೊಂಬಂದಿದ್ರು. ಅವಳ ನೇಮು ಮತ್ತು ಶಿವ, ಪಾರ್ವತಿ, ಸರಸ್ವತಿ, ಗಣೇಶ, ಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತದು. ಆ್ಯಕ್ಚುಲಿ ಒಂದು ಕೊಬ್ಬರಿಗೆ 200 ರುಪೀಸ್ ಅಂತೆ. ಅವರೇನೆ ಎಲ್ಲ ಮೈಕ್ರೋ ಆರ್ಟಿಸ್ಟ್ ಅಂತ ಇರ್ತಾರೆ, ಅವ್ರು ಮಾಡಿಕೊಡೋದಂತೆ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ಲು, ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಇದು ಉಂಡೆಗಳನ್ನ ಮಾಡಿಸ್ಕೊಂಡು ಬಂದಿದ್ಲು, ಇದ್ರದ್ದು ಕಡಲೆಪುರಿದು. ಆಮೇಲೆ ಬೆಲ್ಲ, ಅಚ್ಚು ಬೆಲ್ಲನೆಲ್ಲ ಈ ಥರ ಜೋಡಿಸಿಟ್ಟಿದ್ರು. ಒಂದು ಕಡೆ ಎಲೆ ಅಡಿಕೆನೆಲ್ಲ ಜೋಡಿಸಿಟ್ಟಿದ್ರು ಅದರಲ್ಲಿ. ಆಮೇಲೆ ಹಣ್ಣುಗಳು, ಬಾಳೆಹಣ್ಣು, ಪೈನಾಪಲ್ಲು. ಆ ಕಡೆ ಆರತಿ, ಎಲ್ಲ ಶಾಸ್ತ್ರ ಮಾಡಿದವ್ರೆಲ್ಲರೂ ಆರತಿ ಬೆಳಗೊಳ್ಳೋದಕ್ಕೆ. ಆಮೇಲೆ ಹಣ್ಣುಗಳ್ದು ಒಂದು ತಟ್ಟೆ, ಹೂವದು ಒಂದು ತಟ್ಟೆ, ಅರಿಶಿನ ಕುಂಕುಮ ಒಂದು ತಟ್ಟೆ ಈ ಥರ ಜೋಡಿಸಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟೇಜು ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೈಟ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ತೊಗೊಂಡಿದ್ದಾರೆ. ಚೇರು ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದೆ. ಸೊ ಈಗ ಈ ಥರ ಇದೆ ಡೆಕೋರೇಷನು, ಸಿಂಪಲ್ ಡೆಕೋರೇಷನು, ತುಂಬ ಚೆನ್ನಾಗಿದೆ. ಸ್ಟೇಜ್ ಎಲ್ಲ ರೆಡಿ ಆಗಿದೆ, ಚೇರ್ ಕೂಡ ವೆಯ್ಟ್ ಮಾಡ್ತಾ ಇದೆ ತನಿಷಂಗೋಸ್ಕರ. ಅವಳು ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಅವಳಿಗೆ ಒಳಗಡೆ. ಸೊ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಡೆಕೋರೇಷನ್ ಆದ್ರೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಆಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವರಿಬ್ಬರು ಬಂದು ತನಿಷಂಗೆ ಅತ್ತೆದಿರು. ಸೊ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನಕ್ಷಂದು ನೆನ್ನೆ ಕೂಡ ಆನಿವರ್ಸರಿ ಆಯಿತು. ನಿಮಗೆ ಲಾಸ್ಟ್ ಆಗಲಿ ನಾನು ಅವ್ರನ್ನ ತೋರಿಸ್ದೆ, ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆಂಟಿ ಕೂಡ ದೀಪ ಹಚ್ಚೋದಕ್ಕೆ ಓಡಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ನಕ್ಷ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಅವಳು ಬರಲಿ ಅಂತ. ಎಲ್ಲರೂ ಕರ್ಕೊಂಡು ಬನ್ನಿ, ಟೈಮ್ ಆಯಿತು. ಸೊ ಟೈಮ್ ಆಯಿತು, ಮಳೆ ಬರೋ ಥರ ಇದೆ, ಬೇಗ ಫಂಕ್ಷನ್ನು ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾಯಿದ್ರು. ಗೆಸ್ಟ್ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದರು. ಸೊ ಸ್ಟೇಜ್ ಹಾಕಿ ಸ್ಟೇಜ್ ಕೆಳಗಡೆ ಎಲ್ಲರೂ ಕೂತ್ಕೊಂಡಿದ್ರು.
ಈಗ ತನಿಷನ್ನ ಕರ್ಕೊಂಬರೋಣ ಫಸ್ಟು. ಫೈನಲಿ ನಮ್ಮ ಹುಡುಗಿ ರೆಡಿಯಾಗಿ ಈಚೆ ಬಂದ್ಲು. ಫುಲ್ ಗೋಲ್ಡ್ ಜ್ಯುವೆಲರಿನ ಹಾಕೊಂಡು ಅವಳು ಗೋಲ್ಡ್ ಥರನೇ ಮಿರಮಿರ ಅಂತ ಮಿಂಚುತ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇವಳೇನ ನಮ್ಮ ತನುಷಾ ಅಂತ ಅನ್ನಿಸ್ತಾ ಇತ್ತು. ಒಂದು ಕ್ಷಣ ನೋಡಿದ ತಕ್ಷಣ ನಾನೇ ನನ್ನ ಕಣ್ಣನ್ನ ನಂಬಕ್ಕಾಗಲಿಲ್ಲ. ಇಷ್ಟು ದೊಡ್ಡವಳಾಗಿದ್ದಾಳಾ ನಮ್ಮ ತನುಷಾ ಅಂತ ಕೇಳ್ತಾ ಇದ್ವಿ. ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡು ಆಚೆ ಬಂದ ತಕ್ಷಣ ಎಲ್ಲರೂ ಫುಲ್ ಒಂಥರ ಎಮೋಷ್ನಲ್ಲು, ಒಂಥರ ಮಕ್ಕಳು ಹೆಣ್ಮಕ್ಳು ಎಷ್ಟು ಬೇಗ ದೊಡ್ಡವರಾಗ್ತಾರಲ್ಲ ಅದೇ ಒಂಥರ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ಸ್ಯಾರಿನಲ್ಲಂತೂ ಆ ಸಿಲ್ವರ್ ಕಲರ್ ಸ್ಯಾರಿ ಕಾಂಬಿನೇಷನು ಅವಳು ರೆಡಿ ಮಾಡಿರೋದಕ್ಕೂ ಸಣ್ಣ ಗೊಂಬೆ ಥರ ಇರೋದಕ್ಕೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ನಾನೊಂದಷ್ಟು ಅವಳದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಹುಡುಗಿ ಅಂದಮೇಲೆ ಹುಡುಗಿ ಅಮ್ಮನೂ ರೆಡಿ ಆಗಬೇಕಲ್ವಾ. ಸೊ ನಮ್ಮ ವಸಂತನೂ ರೆಡಿಯಾಗಿ ಗ್ರೀನ್ ಸ್ಯಾರಿ, ಗ್ರೀನ್ ವಿತ್ ಆರೆಂಜ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು ಕ್ಯೂಟಾಗಿ. ಸೊ ನಾನು ಒಂದಷ್ಟು ಅವಳದೂ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಆಮೇಲೆ ತನಿಷಾ ಹಾಕೊಂಡಿರೋ ಅಷ್ಟು ಒಡವೆನೂ ಜ್ಯುವೆಲರೀಸ್ ಎಲ್ಲದೂ ಗೋಲ್ಡು. ಇದೆಲ್ಲದೂ ಅವ್ರ ಅತ್ತೆದು. ಒಂದು ಗ್ರಾಮ್ ಕೂಡ ಅವಳು ಆರ್ಟಿಫಿಷಿಯಲ್‌ನ ಹಾಕೊಂಡಿಲ್ಲ. ಎಲ್ಲದೂ ಇಲ್ಲಿ ಚೋಕರ್ ಆಗಿರ್ಬೋದು, ಸೊಂಟದ ಪಟ್ಟಿ ಆಗಿರ್ಬೋದು, ಲೆಫ್ಟ್ ಹ್ಯಾಂಡಿಗೊಂದು ಹ್ಯಾಂಡ್ ಇದನ್ನ ಹಾಕೊಂಡಿದ್ದಾಳೆ. ಆಮೇಲೆ ಬಾಬ್ರಿ ಬಟ್ಟು, ಬೈತಲೆ ಬಟ್ಟು ಎಲ್ಲದೂ ಪ್ರತಿಯೊಂದೂ ಗೋಲ್ಡ್‌ದು. ಇದೆಲ್ಲದೂ ಅವ್ರ ಅತ್ತೆ ನಕ್ಷಂದು. ಸೊ ಅವರು ಸ್ವಲ್ಪ ರಿಚ್ ಇದ್ದಾರೆ. ಹಾಗಾಗಿ ಎಲ್ಲದೂ ಗೋಲ್ಡೇ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ. ಕಲೆಕ್ಷನ್ ಹತ್ರ ತುಂಬ ಇದೆಯಂತೆ. ಸೊ ಹಾಗಾಗಿ ಅವಳಿಗೆ ಯಾವುದೂ ಆರ್ಟಿಫಿಷಿಯಲ್ ಯಾವುದೂ ಹಾಕ್ಕೊಂಡಿಲ್ಲ. ಎಲ್ಲದೂ ಗೋಲ್ಡೇ ಹಾಕಿ ರೆಡಿ ಮಾಡಿದ್ರು ಅವರೇನೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತನಿಷಾ. ಅವಳಾಚೆ ಬಂದ ತಕ್ಷಣ ಅಜ್ಜಿಯವರಿಬ್ರೂ ಫುಲ್ಲು ಎಮೋಷ್ನಲ್ ಆದರು. ಅಮ್ಮನ ತಂಗಿಯವರಿಬ್ರಿಗೂ. ಸೊ ಹಾಗೆಯೇ ನೋಡ್ತಾ ಇದ್ರು. ಮೊಮ್ಮಗಳು ಎಷ್ಟು ದೊಡ್ಡವಳಾದ್ಲು ಅಂತ ನಮ್ಮ ಆಂಟಿಗಂತೂ ಫುಲ್ಲು ಒಂದು ಕಡೆ ಹಾಗೆ ದುಃಖ, ಒಂದು ಕಡೆ ಖುಷಿ, ಏನೋ ಒಂಥರ ಫೀಲಿಂಗ್ಸು. ಅದನ್ನು ಹೇಳ್ಕೊಳಕ್ಕಾಗಲ್ಲ ಎಮೋಷನಲ್ಸ್ನ. ನಮ್ಮ ತಂಗಿಯವರು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಸ್ಯಾರಿ ಹಾಕೊಂಡು ಫಸ್ಟ್ ಟೈಮ್ ಅವಳು ದೊಡ್ಡವಳಾಗಿರೋದನ್ನ ನೋಡ್ತಾ ಇರೋದು ನಾವೆಲ್ಲರೂ ಒಂಥರ ಖುಷಿ ಆಗ್ತಾ ಇತ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಈ ಡಾರ್ಕ್ ಪಿಂಕ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು ನನ್ನ ತಮ್ಮ, ಅವ್ರ ಮಗಳೇನೆ ತನಿಷಾ. ಸೊ ಪಕ್ಕದಲ್ಲಿ ನಿಂತ್ಕೊಳ್ತಾ ಇದ್ದಾರಲ್ಲ ಎಲ್ಲರೂ ತನಿಷಂಗೆ ಮಾಮಂದಿರಾಗಬೇಕು, ಅಂದರೆ ಅವ್ರ ಅಮ್ಮನ ಅಣ್ಣಂದಿರು. ಸೊ ಎಲ್ಲರೂ ನಿಂತ್ಕೊಂಡು ಫೋಟೋಸು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರು. ಫೋಟೋಗ್ರಾಫರು ಫೋಟೋ ತೆಗಿತಾ ಇದ್ರು. ಹಾಗೆಯೇ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲರೂ ಸ್ಟೇಜ್ ಮೇಲೆ ಅವಳನ್ನ ಕರ್ಕೊಂಡು ಬಂದು ಟೈಮ್ ಆಯಿತು ಅಂತ ಎಲ್ಲ ಗೆಸ್ಟ್ ಎಲ್ಲ ಕಾಯ್ತಾ ಇದ್ರು. ಹಾಗಾಗಿ ಎಲ್ಲ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಇವಾಗ ಶಾಸ್ತ್ರಗಳು ಒಂದೊಂದೇ ಸಣ್ಣ ಪುಟ್ಟದ್ದು ಎಲ್ಲೆಲ್ಲ ಶಾಸ್ತ್ರ ಇರುತ್ತೆ ಅದನ್ನೆಲ್ಲ ಆರತಿ ಮಾಡೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸ್ಟೇಜ್ ಮೇಲೆ ನನ್ನ ತಮ್ಮ ಕರ್ಕೊಂಡು ಹೋಗಿ ಕೂರಿಸ್ತಾ ಇದ್ದಾನೆ ಅವಳಿಗೆ. ಮತ್ತು ಇಲ್ಲಿ ಸೋಬಾನೆ ಪದ ಆಡ್ತಾ ಇದ್ದಾರಲ್ಲ ಇವರೆಲ್ಲ ಅಜ್ಜಿಯವರು ನಮ್ಮೂರವರೇ. ಸೊ ಈಗಲೂ ನಮ್ಮೂರಲ್ಲಿ ಈ ಥರದ್ದೆಲ್ಲ ಪದ್ಧತಿಗಳನ್ನ ನಡೆಸ್ಕೊಂಡು ಬರ್ತಾರೆ. ಈಗೆಲ್ಲ ಆ್ಯಕ್ಚುಲಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ MP3 ಸಾಂಗ್ ಡೌನ್ಲೋಡ್ ಮಾಡಿಕೊಂಡು ಆಡಿಸ್ತಾರೆ. ಆದರೆ ನಮ್ಮೂರಲ್ಲಿ ಮಾತ್ರ ಈ ಥರದ್ದೆಲ್ಲ ಪದ್ಧತಿಗಳನ್ನ ಇನ್ನೂ ಫಾಲೋ ಮಾಡ್ತಾರೆ. ಮದುವೆ ಆಗಿರಲಿ, ಈ ಥರ ಹೊಸ್ಗೆ ಆರತಿ ಫಂಕ್ಷನ್ ಇರಲಿ, ಯಾವುದೇ ಫಂಕ್ಷನಿಗಾದ್ರೂ ಅಜ್ಜಿಯವ್ರನ್ನ ಕರ್ಕೊಂಬಂದು ಆಡಿಸ್ತಾರೆ. ಅವರು ಅಷ್ಟೇ ಖುಷಿಯಿಂದ ವಾಲಂಟರಿಯಾಗಿ ಬಂದು ಆಡ್ತಾರೆ. ನಿಜವಾಗ್ಲೂ ಚೆನ್ನಾಗಿ ಆಡ್ತಾಯಿದ್ರು. ನಾನಂತೂ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರದ್ದು ವೀಡಿಯೋನೂ ತೊಗೊಂಡೆ. ಆಮೇಲೆ ಕೇಳಿಸ್ಕೊಳ್ತಾ ಇದ್ದೆ. ಹರ್ಷ ಅಂತೂ ಬಂದು ನೋಡ್ತಾ ಇದ್ದ. ಅಮ್ಮ ಎಷ್ಟು ಚೆನ್ನಾಗಿ ಆಡ್ತಾರೆ, ಇವ್ರಿಗೆಲ್ಲ ಹೆಂಗೆ ನೆನಪಿರುತ್ತೆ, ಇಷ್ಟು ಚೆನ್ನಾಗಿ ಆಡ್ತಾರಲ್ಲ, ಮೆಮೊರಿ ಎಲ್ಲ ಹೆಂಗೆ ಇಟ್ಕೊಂಡಿರ್ತಾರೆ, ಅದು ಏನು ಸಾಂಗು, ಎಷ್ಟೊಂದೆಲ್ಲ ಪ್ರಶ್ನೆ ಕೇಳ್ತಾನೆ ಇದ್ದ. ಮಕ್ಕಳು ತುಂಬ ಹೊತ್ತು ನಿಂತ್ಕೊಂಡು ಇವ್ರ ಎದುರುಗಡೆ ನೋಡ್ತಾ ಇದ್ರು. ಅವ್ರಿಗೊಂಥರ ಕ್ಯೂರಿಯಾಸಿಟಿ, ಏನಿದೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಏನು ಆಡ್ತಾ ಇದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ನೀವು ಒಂದು ಇದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಖುಷಿ ಆಯಿತು. ನೀವು ಕೇಳಿಸ್ಕೊಳ್ಳಿ ಬೇಕಂದರೆ. ಬಟಲು ಪೂಜೆ ಮಾಡಿ ತಂದೆ ತೊಡಿ ಮೇಲೆ ಮಗಳವಳೆ, ತಂದೆ ತೊಡಿ ಮೇಲೆ ಮಗಳವಳೆ, ತಂದೆ ತೊಡಿ ಮೇಲೆ ಮಗಳವಳೆ, ತಂದೆ ತೊಡಿ ಮೇಲೆ ಮಗಳವಳೆ, ತಂದೆ ತೊಡಿ ಮೇಲೆ ಮಗಳು ಕಂದಮ್ಮವಳೆ. ಮೊದಲಿಗೆ ಸ್ಟೇಜ್ ಮೇಲೆ ಬಂದು ಎಲ್ಲ ಅಲ್ಲಿ ಮುಂದೆ ತಟ್ಟೆಗಳೆಲ್ಲ ಇಟ್ಟಿದ್ರಲ್ಲ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ಳಪ್ಪ ಅಂತ ಫೋಟೋಗ್ರಾಫರ್ ಹೇಳ್ತಾ ಇದ್ರು. ಆಮೇಲೆ ಮುಂದೆಗಡೆ ಅಜ್ಜಿಯವರೆಲ್ಲರೂ ಕೂತ್ಕೊಂಡಿದ್ರಲ್ಲ ದೊಡ್ಡವರವರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅವಳಿಗೆ ಕನ್ಫ್ಯೂಷನ್ನು, ಮಕ್ಕಳು. ಸೊ ಫಸ್ಟ್ ಟೈಮ್ ಅಲ್ವಾ, ಅವಳಿಗೂ ಒಂಥರ ಭಯ ಆಗ್ತಾಯಿತ್ತು. ಎದುರುಗಡೆನೇ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ಒಂಥರ ನರ್ವಸ್ ಆಗ್ತಾಯಿದ್ಲು. ಆಮೇಲೆ ನಮ್ಮ ತಂಗಿ ಸ್ಟೇಜ್ ಮೇಲೆ ಹೋದ್ಲು ಸೌಮ್ಯ. ಅವಳು ಹೋದ್ಮೇಲೆ ಸ್ವಲ್ಪ ಖುಷಿ ಮುಖದಲ್ಲಿ ಹಾಗೆ ನಗು ಬಂತು. ಫಸ್ಟು ಒಂಥರ ನರ್ವಸ್ಸು, ಅವಳು ಎಲ್ಲರನ್ನೂ ನೋಡ್ತಾ ಇದ್ಲು, ಒಂದು ಸತಿ ಭಯ ಅಂತ ಅನ್ನಿಸ್ತಾ ಇತ್ತು.
ಆಮೇಲೆ ಅವಳು ಶಾಸ್ತ್ರ ಸ್ಟಾರ್ಟ್ ಮಾಡಿದ್ಲು. ಆ್ಯಕ್ಚುಲಿ ಇದು ನಮ್ಮ ಮನೆ ಕಡೆಯಲ್ಲಿ ಪದ್ಧತಿ ಇದು. ಯಾವ ಥರ ಮದುವೆನಲ್ಲಿ ಕೂರಿಸಿ ಎಲ್ಲ ಮಾಡ್ತೀವಿ ಆ ಥರನೇ ಸೇಮು ಆರತಿ ಟೈಮಲ್ಲಿ ಆರತಿ ಫಂಕ್ಷನಲ್ಲೂ ಇದೇ ಥರ ಮಾಡ್ತೀವಿ. ಹಾರ ಎಲ್ಲ ಹಾಕೋದು, ಅರಿಶಿನ ಕುಂಕುಮ ಇಡೋದು, ಅಕ್ಷತೆ ಹಾಕೋದು, ಆಮೇಲೆ ಆ ತಟ್ಟೆಗಳೆಲ್ಲ ನಾವು ಎಷ್ಟು ತಟ್ಟೆನ ಟೇಬಲ್ ಮೇಲೆ ಜೋಡಿಸಿರ್ತೀವಿ ಅಷ್ಟು ತಟ್ಟೆನೂ ಮುಟ್ಸೋದು, ನಮಸ್ಕಾರ ಮಾಡಿಸೋದು, ಇದೆಲ್ಲದನ್ನು ನಮ್ಮ ಮನೆ ಕಡೆ ಈ ಥರ ಪದ್ಧತಿ ಇದೆ. ಇದನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಫಸ್ಟು ಸೌಮ್ಯ ಮಾಡಿದ್ಲು, ಆಮೇಲೆ ಎಲ್ಲ ಮುಟ್ಟಿಸಿ ನಮಸ್ಕಾರ ಮಾಡಿಸಿದ್ದಾದ್ಮೇಲೆ ಲಾಸ್ಟಲ್ಲಿ ಆರತಿ ಇಟ್ಟಿರ್ತಾರೆ, ಅದು ಆರತಿನ ಬೆಳಗೋದು ಇದು. ಸೌಮ್ಯ ನೆಕ್ಸ್ಟ್ ಮಾಡಿದ್ಮೇಲೆ ಇವರಿಬ್ರು, ದಕ್ಷ ಮತ್ತು ಅವ್ರ ಅತ್ತೆ ಇಬ್ರು ಅವರು ಸೇಮ್ ಅದೇ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಮುಂದೆ ಇಟ್ಟಿರೋ ತಟ್ಟೆಗಳೆಲ್ಲ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದು. ಒಬ್ಬೊಬ್ಬರು ಪದ್ಧತಿ ಒಂದೊಂದು ಥರ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳನ್ನ ಮಾಡ್ತಾರೆ. ನಮ್ಮ ಮನೆ ಕಡೆ ಈ ಥರ ಮಾಡ್ತೀವಿ. ಸೊ ಎಲ್ಲರೂ ಆರತಿ ಮಾಡೋದು, ಅಲ್ಲಿ ತುಪ್ಪದ ದೀಪ ಹಚ್ಚಿ ಆರತಿನ ಇಟ್ಟಿರ್ತಾರೆ. ಆರತಿ ಮಾಡಿ ಆಮೇಲೆ ಎಲೆ ಬಾಳೆಹಣ್ಣು, ಸೊ ಈ ಥರ ಉಲ್ಟಾ ಮಾಡಿ ಕೊಡೋದು. ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಎಲ್ಲರೂ ಬಂದು ಈ ಥರ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಸೊ ಇದು ಬಂದು ಅವ್ರ ಅತ್ತೆ. ಇವರಿಬ್ರು ಮಾಡಿದ್ರು. ಇವರಿಬ್ರು ಮಾಡಿದ್ಮೇಲೆ ಇವರು ಅತ್ತೆಯರು ಯಾರ್ಯಾರೆಲ್ಲ ಅತ್ತೆಯರಾಗ್ತಾರೆ ಅವರೆಲ್ಲರೂ ಶಾಸ್ತ್ರ ಮಾಡಬೇಕು. ನೆಕ್ಸ್ಟ್ ಇವಾಗ ನನ್ನ ತಂಗಿ ಸಂಧ್ಯಾ ಮಾಡ್ತಾ ಇದ್ದಾಳೆ. ಅವಳು ಕೂಡ ಅತ್ತೆ ಆಗಬೇಕು. ಸೊ ಹಾಗಾಗಿ ಶಾಸ್ತ್ರ ಮಾಡ್ತಾ ಇದ್ದಾಳೆ. ಅವಳು ಸೇಮು ಅದೇ ಥರನೇ ತಟ್ಟೆ ಮುಂದೆ 5 ಜನ 9 ಜನ ಯಾರಾದರೂ ಮಾಡಿ ಅಂದರು. ಸೊ ಹಾಗಾಗಿ ನಾವು ಒಂದು 5 ಜನ ಮಾಡೋಣ ಅಂತ ಎಲ್ಲರೂ ತಟ್ಟೆ ಮುಟ್ಟಿಸಿ ಆರತಿ ಮಾಡಿ ಈ ಥರ ಇದು ಮಾಡ್ತಾಯಿದ್ವಿ. ಇವಳು ಮುಗಿದ್ಮೇಲೆ ನಾನು ಕೂಡ ಬಂದೆ. ಸೊ ನಾನು ಕೂಡ ಸ್ಟೇಜ್ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅವಳಿಗೆ ಸೇಮು ಪ್ರೊಸೀಜರು ಅದೇ ಥರ ಮಾಡಿದ್ದು. ಇದು ನಮ್ಮ ಕಡೆ ಪದ್ಧತಿ, ಈ ಥರ ಮಾಡ್ತೀವಿ. ಸೊ ಹಾಗಾಗಿ ನಾನು ಮೊದಲಿಗೆ ಫೋಟೋಗ್ರಾಫರ್ ಹೇಳ್ತಾ ಇದ್ರು ಬೆಲ್ಲ ಮುಡಿಸಿ ಅಂತ. ಓಕೆ, ಸ್ವೀಟೇ ಮುಡಿಸಿದ್ರೆ ಒಳ್ಳೇದಲ್ವಾ, ನಮಸ್ಕಾರ ಮಾಡಿಸೋಣ ಅಂತ ಎಲ್ಲ ನಾವು ಮುಂದೆ ಎಷ್ಟು ತಟ್ಟೆ ಇಟ್ಟಿರ್ತೀವಿ ಅದಷ್ಟು ತಟ್ಟೆನೂ ಮುಡಿಸಿ ಈ ಥರ ನಮಸ್ಕಾರ ಮಾಡೋದು, ಆಮೇಲೆ ಲಾಸ್ಟಲ್ಲಿ ಆರತಿ ಎತ್ತೋದು, ಈ ಥರ ಮಾಡೋದು ಇದು ಶಾಸ್ತ್ರ. ಸೊ ಹಾಗಾಗಿ ಇದನ್ನು ಮಾಡಿ ಆಮೇಲೆ ಎಲ್ಲಡಿಕೆ ಬಾಳೆಹಣ್ಣ ಕೈಗೆ ಉಲ್ಟಾ ಹಿಂಗೆ ತಿರುಗಿಸಿ ಕೊಡೋದು, ಗಂಡಂದಿರ ಹೆಸರು ಕೇಳ್ಕೊಳ್ಳೋದು, ಅವಳು ಮಾಮನ ಹೆಸರು ಹೇಳಿ ಅಂತ. ಚೆನ್ನಾಗಿತ್ತು ಒಂಥರ. ನೆಕ್ಸ್ಟ್ ಇವಾಗ ಅಮ್ಮಂದಿರ ಸರದಿ. ನಾವೆಲ್ಲ ಅತ್ತೆದೀರು ಮಾಡಿ ಮುಗೀತು. ಈಗ ಇವರು ವಸಂತ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆಮೇಲೆ ಹಾಗೆ ಅವಳು ತಟ್ಟೆ ಎಲ್ಲ ಮುಡಿಸಿದ್ಲು. ಇವಳ್ದು ಮುಗಿದ್ಮೇಲೆ ಸುಧಾ ಬರ್ತಾಳೆ. ಇವರೆಲ್ಲರೂ ಒಂದು ರೌಂಡು ಅಮ್ಮಂದಿರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಮಾಡಿದ್ರು. ಸೊ ಇದು ನೆಕ್ಸ್ಟು ಸುಧಾ, ಅವಳು ಕೂಡ ತಟ್ಟೆ ಎಲ್ಲ ಮುಡಿಸಿ ಇದನ್ನ ಮಾಡಿದ್ಲು. ಎಲ್ಲರೂ ಮಾಡ್ತಾಯಿದ್ರು ಬಂದು, ಚೆನ್ನಾಗಿತ್ತು. ಆಮೇಲೆ ವಸಂತ ಮತ್ತು ಸುಧಾ ಇಬ್ಬರೂ ಆರತಿ ಮಾಡಿದ್ರು. ಇಬ್ಬರು ಅವರು ಅಮ್ಮ ದೊಡ್ಡಮ್ಮ. ಸೊ ಅವಳಿಗೆ ತನಿಷನ್ಗೆ ಅಮ್ಮ ಮತ್ತು ದೊಡ್ಡಮ್ಮ ಆಗಬೇಕು. ಸೊ ಇಬ್ಬರೂ ಸೇರಿ ಆರತಿ ಮಾಡಿದ್ರು. ಫೋಟೋ ಸೆಕ್ಷನ್ ಅಂತೂ ಫೋಟೋದವ್ರು ತೆಗಿತಾನೆ ಇದ್ರು. ನಮ್ಮ ರಾಣಿ ಕೂಡ ಮಾಡಿದ್ಲು ಬಂದು. ಅವಳು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ಲು. ದೊಡ್ಡವರೆಲ್ಲ ಮಾಡಿದ್ರೆ ಒಳ್ಳೆಯದು, ಎಲ್ಲರೂ ಬನ್ನಿ ಮಾಡಿ ಅಂತ ಇದ್ರು. ಸೊ ಹಾಗಾಗಿ ಬಂದು ಮಾಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಇವರು ತನಿಷಂಗೆ ಇವಳು ಚಿಕ್ಕಮ್ಮ ಆಂಟಿ ಆಗಬೇಕು ರಂಜು ಅಂತ. ಸೊ ಇವಳು ಕೂಡ ಅರಿಶಿನ ಕುಂಕುಮ ಇಟ್ಟು ಆರತಿ ಮಾಡಿದ್ಲು. ಎಲ್ಲರೂ ಒಬ್ಬೊಬ್ಬರೇ ಬಂದು ಮಾಡ್ತಾಯಿದ್ರು. ಶಾಸ್ತ್ರ ಎಲ್ಲ ಮುಗೀತು. ನಮ್ಮ ಮಕ್ಕಳ ಮರಿ ಸೈನ್ಯ ಇದೆಯಲ್ಲ, ಸೊ ಅವರೇ ಒಂದು ಸೈನ್ಯಕರ ಥರ ಪಕ್ಕದಲ್ಲಿ ಹೋಗಿ ತನಿಷನ್ ಪಕ್ಕ ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು. ಎಲ್ಲ ನಮ್ಮ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಸೊ ನನ್ನ ಮಗ ಹರ್ಷ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಫೋಟೋ ತೆಗೆಯೋದಕ್ಕೆ ಕ್ಯಾಮ್ರಾಮ್ಯಾನ್ಗಂತೂ ತಲೆ ತಿಂತಾಯಿದ್ರು. ಫೋಟೋ ತೆಗೆಸ್ಕೊಂಡು ಒಬ್ಬೊಬ್ಬರೇ ಎಳಿತಾ ಇದ್ರು. ಧನ್ಯ ಮಾತ್ರ ಸಪ್ರೇಟಾಗಿ ಹೋಗಿದ್ದಾಳೆ ಅವ್ರ ಅಕ್ಕನ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅವಳು ತುಂಬ ಚೆನ್ನಾಗಿ ರೆಡಿಯಾಗಿದ್ಲು, ಬಟ್ ಕೈಗೆ ಸಿಗಲಿಲ್ಲ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಫೋಟೋ ಸೆಷನು. ಒಬ್ಬೊಬ್ಬರೇ ಒಂದೊಂದೇ ಫ್ಯಾಮಿಲಿನ ಕರೆಸಿ ಎಲ್ಲರಿಗೂ ಫೋಟೋ ತೆಗೆಸ್ತಾ ಇದ್ರು. ಅಮ್ಮ ಮತ್ತು ತಮ್ಮನ ಹೆಂಡತಿ ಧನ್ಯ, ರೇವನ್ ಎಲ್ಲರೂ ಹೋಗಿ ತನಿಷಂಗೆ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು. ನಮ್ಮ ತಮ್ಮಂಗೆ ಒಂದು ಸ್ವಲ್ಪ ಹೆಣ್ಮಕ್ಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಇದು ಬಂದು ನಕ್ಷ ಅವ್ರ ಫ್ಯಾಮಿಲಿ. ಸೊ ಅವರಮ್ಮ, ಅವರಪ್ಪ, ತಂಗಿ ಮತ್ತು ಸಂತು ಅವ್ರ ಮಕ್ಕಳು ಎಲ್ಲರೂ ಎಲ್ಲ ಸ್ಟೇಜ್ ಮೇಲೆ ಅವ್ರವ್ರ ಫ್ಯಾಮಿಲಿ ಜೊತೆ ಹೋಗಿ ಫೋಟೋಸ್ ತಗೊಳ್ತಾ ಇದ್ರು. ಸೊ ಒಬ್ಬೊಬ್ಬರು ಫ್ಯಾಮಿಲಿನೂ ಕರೆಸಿ ಹಾಗೆ ಫ್ಯಾಮಿಲಿ ಫೋಟೋಸ್ನ ತೆಗೆಸ್ತಾ ಇದ್ರು. ಫೋಟೋಗ್ರಾಫರ್ ಅಂತೂ ಆಗ ನಿಲ್ಲಿ ಈಗ ನಿಲ್ಲಿ ಅಂತ ಒಬ್ಬೊಂದು ಹೇಳ್ತಾನೆ ಇದ್ರು. ಹೇಳಿ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ನೆಕ್ಸ್ಟು ಫ್ಯಾಮಿಲಿ ಫೋಟೋದಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರದ್ದು ಒಂದು ಗ್ರೂಪು. ಇವರು ವಸಂತ ಅವ್ರ ಅಮ್ಮ ಅಪ್ಪ, ಅವರ ಫ್ಯಾಮಿಲಿ ಮತ್ತು ನಮ್ಮ ಇಬ್ಬರು ಚಿಕ್ಕಮ್ಮಂದಿರು, ಅಮ್ಮನ ತಂಗಿಯವರು, ಅವ್ರ ಹಸ್ಬೆಂಡ್ಸು ಚಿಕ್ಕಪ್ಪ ಅವರು,
ಅವ್ರು ನಿಂತ್ಕೊಂಡ್ರು. ಅದಾದಮೇಲೆ ತಾತ ತಾತ ಬೆಳಿಗ್ಗೆಯಿಂದ ಎಲ್ಲೂ ಸಿಕ್ಕೇ ಇರಲಿಲ್ಲ. ಅವಾಗ ಕರ್ಕೊಂಡು ಬಂದು ತಾತ ಫುಲ್ ಅಡುಗೆ ಮನೆ ಹತ್ರ ಕುತ್ಕೊಂಡ್ಬಿಟ್ಟಿದ್ರು ಭಟ್ರ ಹತ್ರ. ಆಮೇಲೆ ಬಂದು ತಾತನ ಫೋಟೋಗೆ ಕರ್ಕೊಂಡ್ರು. ತಾತ ಒಬ್ಬರೇ ಇರೋದು, ನಮ್ಗೆ ಅಜ್ಜಿ ಇಲ್ಲ, ಅಮ್ಮ 3 ಜನ ಅಮ್ಮಂದಿರು. ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳಿದ್ರೆ ಏನೋ ಸೆರಗಲ್ಲಿ ಕೆಂಡ ಕಟ್ಕೊಂಡು ಓಡಾಡ್ದಂಗಂತೆ, ಆ ಥರ ಭಯ ಇರುತ್ತೆ. ಸೊ ದೊಡ್ಡವರಾದಾಗ ಒಂಥರ ಟೆನ್ಷನು, ಚಿಕ್ಕವರಿದ್ದಾಗ ಇನ್ನೊಂದು ಥರ ಟೆನ್ಷನ್ ಇರುತ್ತೆ. ಆದರೂ ಮನೇಲಿ ಹೆಣ್ಮಕ್ಳು ಓಡಾಡ್ಕೊಂಡಿದ್ರೆ, ಅವ್ರು ಮಾತಾಡ್ಕೊಂಡಿದ್ರೆ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಮ್ಮನಿಗೊಂಥರ ಸಪೋರ್ಟಿವ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ತುಂಬ ಮಿಸ್ ಮಾಡ್ತೀನಿ ಹೆಣ್ಮಕ್ಳನ್ನ. ಏನು ಮಾಡೋಕ್ಕಾಗಲ್ಲ, ಇವರೆಲ್ಲರೂ ನಮ್ಮ ಮಕ್ಕಳೇ ಅಲ್ವಾ. ಸೊ ಹಾಗಾಗಿ ನಾನು ಅವ್ರ ಮಕ್ಳ ಥರನೇ ಫೀಲ್ ಮಾಡ್ತೀನಿ. ನಾವು ಫೈನಲಿ ಸ್ಟೇಜ್ ಮೇಲೆ ಬಂದ್ವಿ. ನಮ್ಮತ್ತೆ, ಮಾವ, ನಾನು, ಹಸ್ಬೆಂಡು, ದಿಶಾಂತು ಅಷ್ಟು ಜನನು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಫೈನಲಿ ಕೀರ್ತನ ಸ್ಟೇಜ್ ಮೇಲೆ ಹತ್ತಿದ್ಲು. ಪಾಪ ಬೆಳಿಗ್ಗೆಯಿಂದ ಅವಳೇ ವಿಡಿಯೋ ಮಾಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಒಂದು ಫೋಟೋಗೆ ಮಾತ್ರ ಬಂದ್ಲು, ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಮಾತ್ರ ಓಡಾಡ್ತಾ ಇದ್ದೆ, ಪಾಪ ಅವಳಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದೆ. ಹಾಗಾಗಿ ಅವಳು ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಆಮೇಲೆ ಎಲ್ಲರೂ ಬಾ ಬಾ ಫೋಟೋಗೆ ಎಂದಿದ್ದಕ್ಕೆ ಬಂದು ನಾವು 4 ಜನ ಮತ್ತು ನಮ್ಮ ತಮ್ಮನ ಹೆಂಡ್ತಿಯವರು, ನಾವು 6 ಜನ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ನನಗಂತೂ ಆ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಫೈನಲಿ ಇವರೆಲ್ಲರೂ ವಸಂತನ ಸಿಸ್ಟರ್ಸು ಮತ್ತು ಅವ್ರ ಅಣ್ಣನ ಹೆಂಡ್ತಿ. ಅವರು ಲಾಸ್ಟಲ್ಲಿ ಒಂದು ಫೋಟೋ ಪಿಕ್ನ ತೊಗೊಂಡ್ರು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ ಯಾರೆಲ್ಲ ಗೆಸ್ಟ್ ಬಂದಿದ್ರು, ಯಾರೆಲ್ಲ ರಿಲೇಟಿವ್ಸು, ನನಗೆ ಗೊತ್ತಿರೋರು ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲ ನನ್ನ ಲಾಗಲ್ಲಿ ನನ್ನ ವಿಡಿಯೋದಲ್ಲಿ ಬರೋದಕ್ಕೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದರಲ್ಲಿ ಯಾರಾದರೂ ಮಿಸ್ ಆಗಿದ್ದರೆ ಸಾರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಪಾಪ ಕೀರ್ತನ ವಿಡಿಯೋ ಮಾಡಿದ್ದು, ಸೊ ಅವಳಿಗೆ ಯಾರ್ಯಾರು ಗೊತ್ತೋ ಅವ್ರನ್ನೆಲ್ಲರನ್ನೂ ಕ್ಯಾಪ್ಚರ್ ಮಾಡಿದ್ದಾಳೆ. ಇನ್ನೂ ತುಂಬ ಜನ ಬಂದಿದ್ದರು. ಅದರಲ್ಲಿ ಒಂದಷ್ಟು ಜನ ಗೊತ್ತಿಲ್ಲದೆ ಇರೋರ್ನೆಲ್ಲ ಅವಳು ವಿಡಿಯೋನ ಮಾಡ್ಕೊಂಡಿಲ್ಲ. ಸೊ ಯಾರ್ಯಾರು ಗೊತ್ತು ರಿಲೇಟಿವ್ಸು, ಫ್ಯಾಮಿಲಿಯವರು ಅಂಥವ್ರನ್ನ ಈ ಇದರೊಳಗೆ ವಿಡಿಯೋದೊಳಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ ಕಡೆ ಶಾಸ್ತ್ರ ಆರತಿ ಫಂಕ್ಷನ್ ನಡೀತಾ ಇತ್ತು. ಈ ಕಡೆ 12:30 ಆಗೋದ್ರೊಳಗೇನೆ ಊಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕೆಂದರೆ ಮಳೆ ಬಂದ್ಬಿಡುತ್ತೆ ಅಂತ ಭಯ. ಎಷ್ಟೊಂದು ಅಡುಗೆ ಮಾಡಿಸಿದ್ದಾರೆ. 2 ಕ್ವಿಂಟಾಲ್ ಮಟನ್ನು, 1 ಕ್ವಿಂಟಾಲ್ ಚಿಕನ್ನು, ಸೊ ಬೋಟಿ ಗೊಜ್ಜು, ಅನ್ನ, ಸಾಂಬಾರ್, ಮುದ್ದೆ. ನಮ್ಮ ಗೌಡ್ರಿಗೆ ಮುದ್ದೆ ಊಟ ಇಲ್ಲ ಅಂದರೆ ಆಗಲ್ಲ ಬಿಡಿ. ಸೊ ಹಾಗಾಗಿ ನಾನ್ ವೆಜ್ ಊಟಕ್ಕೆ ಮುದ್ದೆ ಇದ್ರೇ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಮಾಡಿದರು. ನಮ್ಮ ರೆಗ್ಯುಲರ್ ಭಟ್ರು ಕುಮಾರಣ್ಣನ ಕಡೆಯವರೇನೆ. ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೊಗಳ್ತಾ ಇದ್ರು, ಚೆನ್ನಾಗಿ ಮಾಡಿದ್ದಾರೆ ಅಂತ. ಯೂಶುವಲಿ ಕುಮಾರಣ್ಣನ ಬಿಟ್ಟು ಬೇರೆ ಯಾರನ್ನೂ ನಮ್ಮ ಫ್ಯಾಮಿಲಿ ಒಳಗಡೆ ಭಟ್ರು ಕರ್ಸಲ್ಲ, ಅವರೇನೆ ಫೇಮಸ್ಸು. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಎಲ್ಲರೂ ಖುಷಿಯಿಂದ ಊಟ ಮಾಡಿದರೆ, ಇಡೀ ಊರಿಗೇ ಊಟ ಹಾಕ್ಸಿದ್ರು. ಹಾಗಾಗಿ ತುಂಬ ಜನ ಕರೆದಿದ್ರು. ಫ್ಯಾಮಿಲಿ, ಫ್ರೆಂಡ್ಸು, ಊರವರಿಗೆಲ್ಲರಿಗೂ ಊಟ ಕೇಳಿದರು. ಸೊ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಫಂಕ್ಷನ್ ಅಂತೂ ಚೆನ್ನಾಗಾಯಿತು. ಯೂಶುವಲಿ ಮಳೆ ಬರಲಿಲ್ಲ ಅನ್ನೋದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ನಾವು ಓಡಾಡಿನೇ ಬೆಳಗ್ಗೆಯಿಂದ ಸುಸ್ತಾಗಿ ಹೋಗಿತ್ತು, ಕಾಲೆಲ್ಲ ನೋವ್ತಾ ಇತ್ತು. ಇನ್ನು ನಮ್ಮ ತಂಗಿಯವರು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು. ನಾನು, ಕೀರ್ತನ, ನಮ್ಮ ಅಕ್ಕ ಸೊ ಬನ್ನಿ ಫಸ್ಟ್ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ ಅಂತ ನಾವು ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಸೊ ನಮ್ಮತ್ತೆ ಆಮೇಲೆ ಎಲ್ಲರೂ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ದಿಶಾಂತು ಮತ್ತು ನಮ್ಮ ಅಂಕಲ್ ಇಬ್ಬರೂ ಆ ಕಡೆ ಎದುರುಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ. ಹರ್ಷ ಮಾತ್ರ ನಮ್ಮನ್ನು ಊಟಕ್ಕೆಲ್ಲ ಕಾಯೋದಿಲ್ಲ, ಅವ್ನು ಫಸ್ಟಲ್ಲೇ ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ದ. ಸೊ ಫೈನಲಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಫ್ಯಾಮಿಲಿಯವರು ಖುಷಿಪಟ್ಟರು ಚೆನ್ನಾಗಾಯಿತು ಅಂತ. ಮಳೆ ಬಂದಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ಖುಷಿ ಆಯಿತು. ಈ ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಫೈನಲಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್.